ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಸೊ ನಾನು ಇವತ್ತಿಂದ 100 ಡೇಸ್ ಆಫ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮುಂಚೆ ಮಾಡ್ತಿದ್ದೆ, ಬಟ್ ಮತ್ತೆ ತುಂಬ ವರ್ಷ ಆದಮೇಲೆ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಬೆಳಗ್ಗೆ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ಗೀ ಹಾಕ್ಕೊಂಡು ಕುಡಿದೆ ಖಾಲಿ ಹೊಟ್ಟೆಲಿ. ನಾನೇನು ಬ್ರೇಕ್ಫಾಸ್ಟ್ಗೆ ಏನು ಸ್ಪೆಷಲಾಗಿ ಏನು ಮಾಡ್ಕೊತಿಲ್ಲ. ಮನೇಲಿ ಏನಿರುತ್ತೆ ಅದನ್ನೇ ಆದಷ್ಟು ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಅಂತ ರಾಗಿ ಗಂಜಿ ಒಂದು ಗ್ಲಾಸ್ ಕುಡಿತಿದ್ದೀನಿ. ಸೊ ಇದು ಕುಡಿದ್ರೆ ಏನಾಗುತ್ತೆ, ಆಲ್ಮೋಸ್ಟ್ ಮಧ್ಯಾಹ್ನವರೆಗೂ ನನಗೇನು ತಿನ್ನಬೇಕು ಅಂತ ಅನಿಸಲ್ಲ, ಅಷ್ಟು ಹೆವಿ ಆಗಿರುತ್ತೆ. ಆಮೇಲೆ ಬುಕ್ಕಲ್ಲಿ ಸ್ವಲ್ಪ ಟಾಸ್ಕ್ ಥರ ನೋಟ್ ಮಾಡ್ಕೊತೀನಿ. ನೋಡೋಣ ಬೈ ಎಂಡ್ ಆಫ್ ದ ಡೇ ನಾನು ಇದನ್ನು ಕಂಪ್ಲೀಟ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಒಂದು ರಿಮೈಂಡರ್ ಥರ ನನಗೆ. ಸೊ ಬರ್ಕೊಂಡಿದ್ದೀನಿ, ನೋ ಶುಗರ್, ನೋ ಜಂಕ್, 3 ಲೀಟರ್ಸ್ ವಾಟರ್, ಆಮೇಲೆ 10K ಸ್ಟೆಪ್ಸ್. ಇದ್ರ ಜೊತೆಗೆ ನಾನೊಂದು ಎಕ್ಸ್ಟ್ರಾ ಹಾಕ್ಕೊತಿದ್ದೀನಿ, ರೀಡ್ 5 pages ಎವ್ರಿ ಡೇ. ಅಂದರೆ ನಾನು ಐ ಆಮ್ ನಾಟ್ ಫೋಕಸಿಂಗ್ ಓನ್ಲಿ ಆನ್ ಲೂಸಿಂಗ್ ವೇಟ್, ಬಟ್ ಆಲ್ಸೋ ನಾನು ಮೆಂಟಲಿ ಸ್ವಲ್ಪ ಹೆಲ್ದಿ ಆಗೋಣ ಅಂತ ಅದೊಂದು ಎಕ್ಸ್ಟ್ರಾ ಒಂದು ಪಾಯಿಂಟ್ ಹಾಕ್ಕೊತಿದ್ದೀನಿ. ಸೊ ಆದಷ್ಟು ನಾನು ದಿನಕ್ಕೊಂದು 5 ಪೇಜಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ನನ್ನ ಬುಕ್ ಜರ್ನಿನೂ ಆಗುತ್ತೆ. ಆಮೇಲೆ ನೀವು ಥ್ರೂ ಔಟ್ ದ ಡೇ ಸ್ವಲ್ಪ ಹೈಡ್ರೇಟ್ ಆಗಿರಬೇಕು. ಸೊ ಆದಷ್ಟು ನೀರು ಕುಡಿತಾನೇ ಇರಬೇಕು. ಸೊ ನಾನೊಂದು ಟಂಬ್ಲರಲ್ಲಿ ನೀರನ್ನ ಫಿಲ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದನ್ನೊಂದು 3 ರಿಂದ 4 ಸರಿ ಫಿಲ್ ಮಾಡ್ಕೊಂಡು ಕುಡಿತಾನೇ ಇರ್ತೀನಿ. ನೋಡ್ತಾ ಲಂಚ್ ಟೈಮ್ ಬಂದೇ ಬಿಡ್ತು. ಲಂಚಿಗೆ ನಾನು ಆಲ್ರೆಡಿ ಅನ್ನ ಮತ್ತು ಗ್ರೇವಿ ಇತ್ತು. ಸೊ ಅದಕ್ಕೆ ಸ್ವಲ್ಪ ಬೇಬಿಕಾರ್ನ್ನ ಹಾಕ್ಕೊಂಡು ಉಪ್ಪು ಮತ್ತು ಪೆಪ್ಪರ್ ಹಾಕ್ಕೊಂಡು ಸ್ವಲ್ಪ ಸ್ಟಿರ್ ಫ್ರೈ ಥರ ಮಾಡಿಕೊಂಡೆ. ಸೊ ಇಲ್ಲಿ 200 ಗ್ರಾಮ್ಸ್ ಅಷ್ಟು ವೈಟ್ ರೈಸ್ ಹಾಕ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ಗ್ರೇವಿ, ಒಂದು ಬಾಯ್ಲ್ಡ್ ಎಗ್ಗು ಅದು ಗ್ರೇವಿಯಲ್ಲಿರೋದೆ, ಆಮೇಲೆ ಸ್ವಲ್ಪ ಬೇಬಿಕಾರ್ನ್ ಹಾಕ್ಕೊಂಡು ನಾನು ಲಂಚ್ ಸೊ ನಾನು ಈವ್ನಿಂಗ್ ಶಿಫ್ಟ್ ಮಾಡ್ತೀನಿ. ಸೊ ನನಗೆ ಹಾಗೆ ನೋಡ್ತಾ ಟೈಮ್ ಆಗಿ ಆಫೀಸಿಗೆ ರೆಡಿಯಾಗಿ ಸೊ ಆಫೀಸ್ಗೆ ಹೊರಟಿದ್ದೀನಿ. ಸೊ ಆಫೀಸ್ಗೆ ಏನಾಯಿತು, ನಾನು ವೈಟ್ ರೈಸ್ ತೊಗೊಂಡೋಗಿದ್ದೆ. ಅಲ್ಲೇ ಒಂದು ಸ್ವಲ್ಪ ಎಗ್ ಬುರ್ಜಿ ಥರ ತೊಗೊಂಡು ಅದನ್ನೇ ವೈಟ್ ರೈಸ್ ಮತ್ತು ಎಗ್ ಬುರ್ಜಿನ ಮ್ಯಾನೇಜ್ ಮಾಡಿ ನಾನು ಡಿನ್ನರ್ ಅಲ್ಲಿಗೆ ಕಂಪ್ಲೀಟ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಇವತ್ತು 10K ಸ್ಟೆಪ್ಸ್ ಮಾಡೋಕ್ಕಾಗಿಲ್ಲ. ಸೊ ಆದಷ್ಟು 6.5 ಥರ ಮಾಡಿದ್ದೀನಿ. ಸೊ ಡೇ 2 ಇಂದ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಮಾರ್ನಿಂಗ್ ಬರೋಷ್ಟಿಗೆ 3:30 ಆಗಿರುತ್ತೆ. ಸೊ ಬಂದಿದ ತಕ್ಷಣ ಸ್ವಲ್ಪ ಸ್ಕಿನ್ ಕೇರ್ ಮಾಡಲೇಬೇಕು, ಮ್ಯಾಂಡೇಟ್ರಿ. ಸ್ಕಿನ್ ಕೇರ್ ಕಂಪ್ಲೀಟ್ ಮಾಡಿಬಿಟ್ಟು ನಾನು ಈ ಬುಕ್ ತೊಗೊಂಡೆ ಓದೋಕ್ಕೆ. ಆಲ್ಮೋಸ್ಟ್ 5 pages ಕಂಪ್ಲೀಟ್ ಮಾಡಿದ್ದೀನಿ, ಯಾಕಂದರೆ ನಾನು ಮುಂಚೆನೇ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಪೇಜ್ 17 ಅದಾಗಿದ್ದ ನಂತರ ಇವತ್ತಿನ ಟಾಸ್ಕ್ ಏನು ಕಂಪ್ಲೀಟ್ ಆಯಿತು ಇಲ್ವಾ ಅಂತ ಟಿಕ್ ಮಾಡ್ತಿದ್ದೆ. ಸೊ 10K ಸ್ಟೆಪ್ಸ್ ಒಂದು ಮಾಡಲಿಲ್ಲ, ಅದನ್ನು ನಾಳೆಯಿಂದ ಟ್ರೈ ಮಾಡೋಣ ಕಂಪ್ಲೀಟ್ ಮಾಡೋದಕ್ಕೆ. ಆದರೂ ಭಾರಿ ಕಷ್ಟ ಇದೆ ಮಾಡೋದಕ್ಕೆ. ನಾನೇನೋ ಈಸಿ ಅಂದ್ಕೊಂಡೆ, ಬಟ್ ಸಿಕ್ಕಾಪಟ್ಟೆ ಕಷ್ಟ ಇದೆ.